ಆರ್ಮಿ ಅಂದ್ರೆ ತಪ್ಪಂದ್ರೆ ನಮ್ಗೆ ಅಲ್ಲಿ ಆಫೀಸರ್ ಮೇನ್ ಇರೋದು ನೀನ್ ಕೆಜುಲ್ಟಿ ನೀನ್ ಸತ್ತಂಗೆ ಅಂತ. ತಪ್ಪಾಗಿದೆ ಅಂದ್ರೆ ಸತ್ತಂಗೆ. ಆ ತರ ನಮ್ಮನ್ನ ಟ್ರೈನಿಂಗ್ ಮಾಡ್ರಿ. ತಪ್ಪು ಅಂತ ಎಂಬ ಶಬ್ದ ನಾವು ಅಂದಿರ್ಬಾರ್ದು. ಅಂದ್ರೆ ಆರ್ಮಿ ಡಿಕ್ಷನರಿಲೇ ಇರ್ಬಾರ್ದು ಅನ್ನೋದು. ನಾವು ಮಾಡಿದ್ದು ಎಲ್ಲದು ಕರೆಕ್ಟ್ ಆಗಿರ್ಬೇಕು ಎಂಬುದು ಒಂದು. ಅದು ಇನ್ನೂ ಆ ರಕ್ತ ಈಗ್ಲೂ ಇದೆ. ನಮ್ಗೆ ಕೊಟ್ಟ ಸಮಯ, ನಾವ್ ಇಲ್ಲಿ ಬರ್ಬೇಕಾದ್ರ 5 ಗಂಟೆಗೆ ನೀವು ಅಲ್ಲಿ ಹೋಗ್ಬೇಕಂದ್ರೆ 5 ಗಂಟೆಕ್ಕಿಂತ 5 ನಿಮಿಷ ಮುಂಚೆ ಇರ್ಬೇಕು. ಆ ಸಮಯ ಪ್ರಜ್ಞೆ ನನಗೂ ಗೊತ್ತಿರೋದು ಆರ್ಮಿಗೆ ಹೋದ್ಮೇಲೆ. ಅದು ಕಲಿಸ್ಕೊಡ್ತೀವಿ ಪಾಠ. ನೀವು ಕೇಳಿದಂಗೆ ನಂದು ಪ್ರಥಮ ಪೋಸ್ಟಿಂಗ್ ಪಂಜಾಬ್ದಲ್ಲಿ ಆಯ್ತು. ಪಂಜಾಬ್ ಪಠಾನ್ಕೋಟ್ ಅಂತ ಹೇಳಿ. ಅಂದ್ರೆ ಈಗ ಹುದ್ದೆಗಳು ಬೇರೆ ಬೇರೆ ಇರ್ತಾವ ಸರ್. ಈಗ ಹವಾಲ್ದಾರ್ ಪೋಸ್ಟಿಂಗ್ ಆಗಿರ್ಬೋದು, ಆಮೇಲೆ ಈಗ ಆರ್ಮಿ ACR ಅದೊಂದು ಇರುತ್ತೆ. ಹೌದೌದು. ಅವೆಲ್ಲ ಬೇರೆ 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 ರೀತಿಯಿಂದ ಬರ್ತಾವ. ನೀವು ಈ ನಮ್ ಭಾಗ ಒಂದು ಈ ಕ್ವಶನ್ ಕೇಳಿ ಬಹಳ ಖುಷಿ ಆಯ್ತು. ಇನ್ನೊಂದು ಈಗ CRPF ಆಮೇಲೆ BSF ಕೆಲವು ವ್ಯತ್ಯಾಸಗಳು ಜಾಸ್ತಿ ಇದಾವಂತ ನಾ ಎಲ್ಲ ಓದಿನಿ ಸರ್. ಬಟ್ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ನಮಗಿಲ್ಲ. ಬಟ್ ಅದನ್ನು ಕೂಡ ಆರ್ಮಿನೇ ಅನ್ಕೊಂಡಿದ್ದಾರೆ. ಆರ್ಮಿಗೂ ಇದಕ್ಕೂ ಇರತಕ್ಕಂತ ವ್ಯತ್ಯಾಸಗಳು ಒಂದು ಒಳ್ಳೆ ಕ್ವಶನ್ ಬ್ರದರ್. ಯಾಕಂದ್ರೆ ನಮ್ ಭಾಗದಲ್ಲಿ ಇದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮನದಟ್ಟವಾಗ್ಬೇಕು. ಯಾಕೆಂತಂದ್ರೆ ನೀವು ಕೇಳಿದಿರ ಅಂತ ಹೇಳಿ ನಾನು ಪ್ರತಿಯೊಂದು ಸ್ಕೂಲ್ನಲ್ಲಿ ಹೇಳಿ ಬರ್ತೀನಿ ವಿಷಯ. ಬಟ್ ಒಂದು ಖುಷಿ ಆಗಿತ್ತೇನಪ್ಪ ಅಂತಂದ್ರೆ ಇಲ್ಲಿ ಸೇನೆನೇ ಬೇರೆ, ಅರಸೇನೆನೇ ಬೇರೆ. ಈಗ ನಾವು CRPF ಇದೆ, BSF ಇದೆ, CSF ಇದೆ. ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಹೋಮ್ ಮಿನಿಸ್ಟರ್ ಸರ್ ಅಂಡರ್ ಬರ್ತಕ್ಕಂತ ಹುದ್ದೆಗಳು. ಇದಕ್ಕ ಸೆಮಿ ಆರ್ಮಿ ಫೋರ್ಸಸ್ ಅಂತೀವಿ. ಆರ್ಮಿ ಬೇರೆ, ಸೆಮಿ ಆರ್ಮಿ ಬೇರೆ. ಇವು ಅಂದ್ರೆ ನಾವು ಸೈನ್ಯ ಬೇರೆ, ಅರಸೇನೆ. ಅರಸೇನೆ ಬೇರೆ, ಸೈನ್ಯ ಬೇರೆ. ಈಗ ನಾವು ಆರ್ಮಿ ಅಂತ ಅಂದ್ಘಟನೆ, ಸೈನಿಕರು ಅಂತ ಅಂದ್ಘಟನೆ, ಇವು ನಿಮ್ಗೆ ಫಸ್ಟ್ ಆಫ್ ಆಲ್ ತಲೆಯಲ್ಲಿ ಹೋಗ್ಬೇಕು. ನಾವು ರಾಷ್ಟ್ರಪತಿ ಅಧೀನದಲ್ಲಿ ಬರ್ತೀವಿ. ರಾಷ್ಟ್ರಪತಿ ಅಧೀನದಲ್ಲಿರುವ 3 ಆರ್ಮಿಗಳಿದೆ. ಒಂದು ವಾಯುಸೇನಾ, ಒಂದು ಭೂಸೇನೆ, ಇನ್ನೊಂದು ಜಲಸೇನೆ. ಇವಕ್ ಆರ್ಮಿ ಅಂತೀವಿ ನಾವು. ಅದಕ್ಕೆ ಇವು ಉಳಿಕೆದು ಎಲ್ಲದು ಬಿಟ್ಟು ಬೇರೆ ಏನಿದೆ ಅಲ್ಲ, ಅದು ಒಂಥರ ನಮ್ ಸೆಂಟ್ರಲ್ ಫೋರ್ಸಸ್ ಜಾಬ್ಗಳು, ಅರಸೇನೆಗಳು. ಅದಕ್ಕೆ ನೀವು ಎಲ್ಲದರಲ್ಲಿ ಭಾಗಿ ಆಗ್ಬೇಕು. ಆದ್ರೆ ನಾನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಆರ್ಮಿ ಅಂದ್ರೆ ಏನು, BSF ಅಂದ್ರೆ ಏನು ಗೊತ್ತಿಲ್ಲ. ಅದಕ್ಕೂ ಎಲ್ಲದಕ್ಕೂ ಆರ್ಮಿ ಅಂತವ್ರೆ. ಬಟ್ ಅವ್ರಿಗೆ ಫಸ್ಟ್ ಗೊತ್ತಾಗ್ಬೇಕು ಆರ್ಮಿನೇ ಬೇರೆ, BSF CRPF ಬೇರೆ. ಅಂದ್ರೆ ನಮ್ ಭಾಗ ಗೊತ್ತಿಲ್ಲ. ಆರ್ಮಿ ಅಂತಂದ್ರೆ ಅದು ಸೇನೆ ಬೇರೆ, ಅರಸೇನೆಗಳು ಬೇರೆ ಸರ್. ರೈಟ್. ಈಗ ಗೌರ್ಮೆಂಟ್ ಅಲ್ಲಿ ಅದು ನಮ್ ಭಾಗದಾಗ ಗೊತ್ತಿಲ್ಲ. ಬಾಳ ಆದ್ಮೇಲೆ ಫಸ್ಟ್ ಇದನ್ನೇ ಹೇಳ್ತೀನಿ. ಅದಕ್ಕೆ ಬಹಳ ಜನರಿಗೆ ನೀವು ಹೋಗ್ರಿ ಆರ್ಮಿ ಟ್ರೈ ಮಾಡ್ರಿ ಅಂತಿರ್ತೀನಿ. ಒಂದು ಒಳ್ಳೆ ಒಂದು ಸಂಸ್ಕೃತಿ ಕಲಿಬೇಕಾಗುತ್ತೆ. ಈಗಿನ ಒಂದು ವಾತಾವರಣ ನೋಡಿದ್ರೆ ಆರ್ಮಿಗೆ ಹೋಗ್ಬೇಕು. 5 ವರ್ಷ ಒಂದ್ ಐತಲ್ಲ, ಅದು ಮಾಡಿದ್ರ ನಮ್ಮ ದೇಶ ಸುಧಾರ್ಸಕ್ ಒಂದು ಉದಾಹರಣೆ ಆಗ್ತದೆ. ಅಂದ್ರೆ ಸಮಯ ಪಾಲನೆ ಆಗಿರ್ಬೋದು, ಅವ್ರು ಕೊಡ್ತಕ್ಕಂಥ ತರಬೇತಿಗಳಿಂದ ತಪ್ಪು ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಒಬ್ರು ಪರಿಪೂರ್ಣ ವ್ಯಕ್ತಿಯಾಗಿ ಬರ್ತಾರೆ ಅನ್ನೋದು ಖಂಡಿತ. ತಪ್ಪು ಮಾಡಕ್ ಚಾನ್ಸ್ ಇಲ್ಲ. ಈಗ್ಲೂ ನಾವು ಬಂದು ಒಂದು 4 ವರ್ಷ ಆಯ್ತು ಈಗ ಅಂತಂದ್ರೆ ನೀವು ನಮ್ಮನ್ನು ಗುರುತಿಸಿ ಇಲ್ಲಿಗೆ ಬಂದು ಇದು ಮಾಡಿದ್ರಿ ಮುತ್ತುವರೆ. ಬಟ್ ನನ್ ಖುಷಿ ಆಯ್ತು ಅಂದ್ರೆ ಗೊತ್ತಾಗ್ಲಿ ಜನರಿಗೆ ಒಬ್ರು ಆರ್ಮಿ ಅವರು ಇದು ಮಾಡಿದ್ವಿ ಅಂತ ಹೇಳಿ. ಅದ್ರಲ್ಲಿ ಈಗ ಆರ್ಮಿಗೆ ನೀವು ಹಂಗೆ ಮಾತಾಡ್ತಾ ಒಂದು ಕ್ವಶನ್ ಕೇಳಿದ್ರಿ. AEC ಇದೆ, ASC ಇದೆ. ಆರ್ಮಿ ಅಂದ್ಗಟ್ಟೆ ಆರ್ಮಿಯಲ್ಲೇನೆ ನಮ್ಮದು ಭೂಸೇನೆಯಲ್ಲೇನೆ ಜಗ್ಗಿ ಪೋಸ್ಟ್ಗಳು, ನಾನಾ ವಿಧಗಳು. ಆರ್ಮೋಡ್ ಬೇರೆ, ಈಗ ASC ಬೇರೆ. ASC ಅಂದ್ರೆ ಈಗ ನಮ್ಮ ಭಾಗದಲ್ಲಿ ಇರ್ತಕ್ಕಂತ, ಈಗ ನಾವು ಇರೋದು 5 ಜನ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಅಪರೂಪ. ಈಗ ಒಂದು ನಾವು ಎಲ್ಲೇನು ಇದು ಮಾಡ್ಬೇಕಾದ್ರ ಈಗ ವೀರೇಶ್ ಯಾದವ್ ಅಂತ ಹೇಳಿದ್ದಾರೆ. ಈಗ ಅವರು ASC ಬಟಾಲಿಯನ್ ಅವರು. ಈಗ ಪರಶುರಾಮ್ ಸರ್ ಎಜುಕೇಶನ್ ಲಿಂದ JSU ಆಗಿ ಅಫ್ಸರ್ ಆಗಿ ಬಂದ್ರು. ಅವರು ಆರ್ಮಿ ಎಜುಕೇಶನ್ ಕೋರ್ ಅಂತೀವಿ ನಾವು. ಅಂದ್ರೆ ಡೈರೆಕ್ಟ್ ಹವಾಲ್ದಾರ್ಲಿಂದ ಅವ್ರು ಹೋಗಿರ್ತಾರೆ. ಅಂದ್ರೆ ಸರ್ ಈಗ ಹವಾಲ್ದಾರ್ ಪೋಸ್ಟಿಂಗ್ ಅಲ್ಲಿ ನಾನಾ ರೀತಿ ಪೋಸ್ಟಿಂಗ್ ಗಳಿದಾವೆ. ಹೌದೌದು. ಅಂದ್ರೆ ಫಸ್ಟ್ ನಾವು ಸಿಪ್ ಹೋಗಿದ್ವಿ, ಆಮೇಲೆ ಲೆಸ್ ನಾಯಕ ಆಯ್ತು, ಪ್ರಮೋಷನ್ ಆಗ್ತವೆ, ಆಮೇಲೆ ನಾಯಕ ಆದ್ವಿ. ನಾಯಕಿಯಿಂದ ಹವಾಲ್ದಾರ್ ನಾನ್ ರ್ಯಾಂಕ್ ಲಿಂದ ಸಿಪಾಯಿಂದ ನಾಯಕ ಆಗಕ್ಕೆ, ಲೆಸ್ ನಾಯಕ ಆಗಕ್ಕೆ 4 to 5 years ಇರ್ತದೆ. ಅಂದ್ರೆ ಅದು ನಮ್ಮ ರೆಜಿಮೆಂಟ್ ಸೀನಿಯರಿಟಿ ಮೇಲೆ ಸೀನಿಯರಿಟಿ ಮೇಲೆ. ಇದು ಹಂಗೇನಿಲ್ಲ ಹಂಗಂತ ಅಲ್ಲಿ ನಮಗೂ ಕೋರ್ಸ್ ಇರ್ತದೆ, ಎಕ್ಸಾಮ್ ಇರ್ತವೆ. ಯಾರು ಪಾಸ್ ಆಗ್ತಾರೆ ಅವ್ರು ಪ್ರಮೋಷನ್ ತಗೋತಾರೆ. ಪಾಸ್ ಆಗದೆ ಇರೋದು ಅವ್ರು ಮತ್ತೆ ನೆಕ್ಸ್ಟ್ ಕೇಡರ್ ಕೊಡ್ಬೇಕು. ಆ ಕೇಡರ್ ಮತ್ತೆ ನೆಕ್ಸ್ಟ್ ಅವ್ರಿಗೆ ಪ್ರಮೋಷನ್ ಆಗುತ್ತೆ ಯಾರು ಪಾಸ್ ಆಗ್ತಾರ. ನಮ್ದು ಹಂಗೆ ಇರುತ್ತೆ. ಅದರಲ್ಲಿ ಈಗ ವೀರೇಶ್ ಯಾದವ್ ASC, ಆಮೇಲೆ ಇಲ್ಲಿ ನಮ್ಮ ಹತ್ರ ಇಂಜಿನಿಯರ್ ರೆಜಿಮೆಂಟ್ ಇದೆ. ಈಗ ಅದರಲ್ಲಿ ನರಸಿಂಹ ಕೆಲ್ಲೂರ್ ಅಂತಿದ್ದಾರೆ, ಸಂತೋಷ್ ಮಳ್ಳಿ ಅಂತ ಹೇಳಿದ್ದಾರೆ.
ಆಮೇಲೆ ಅಟ್ಲೇರಿ ಅಂತ ಬರ್ತದ, ಅದರಲ್ಲಿ ಸುರೇಶ್ ಆಟೆ ಅವ್ರು ಇದಾರೆ. ಅಟ್ಟಿ ನಮ್ಮ ಸಿಂಧನೂರಲ್ಲಿ ಹೌದು. ಒಟ್ಟ ಒಂದೊಂದ್ ಪೋಸ್ಟ್ ನಲ್ಲಿ ಒಬ್ಬೊಬ್ರು ಇದ್ವಿ ನಾವು. ಹಾ ಹಾ ಆದ್ರೆ ಹೆಂಗೆ 2 FOD ಈ ಹ್ಮ್. ತರ ಈಗ ಪ್ರತಿಯೊಬ್ಬರು ನಮ್ಮ ಆರ್ಮಿದಲ್ಲಿನು ಇಲ್ಲೇ ನಮ್ಮ ಖುಷಿ ಅಂತ ವಿಷಯ ಅಂತಂದ್ರೆ ಒಂದು ಈಗ ಸದ್ಯ ನಿವೃತ್ತಿ ಆಗಿ ಬಂದು ಒಂದು 10 ಜನ ನಾವು ಸೈನಿಕರು ಸಿಗ್ತೀವಿ ಇಲ್ಲಿ. ಹೌದು ಸರ್, ನಿಜ. ನಾನು ಕೇಳ್ಪಟ್ಟೆ ಸರ್. ಯಾಕಂದ್ರೆ ನಿಮ್ದು ಒಂದು ಟೀಮೇ ಮಾಡ್ಕೊಂಡಿದ್ದೀರಾ. ಯಾವ್ದೇ ಫಂಕ್ಷನ್ ಹೌದು ಹೋದ್ರು ಹೌದು ಎಲ್ರು ಕೂಡ ಒಂದು ಟೀಮ್ ಆಗಿ ಹೋಗ್ತೀರಾ ಹೌದು ಅಂತಾನು ಹೌದು. ಕೇಳ್ಪಟ್ಟೆ ಸರ್. ಅದೊಂದು ಖುಷಿ ಈಗ ವಿಚಾರ ನಮ್ದು ಸರ್. ಈಗ ಜಿಲ್ಲಾ ಘಟಕ ಆಗಿದೆ ಮಾಜಿ ಹಾ ಹಾ ಸೈನಿಕರ ಸಂಘ ಅಂತ ಹೇಳಿ, ಹಾ ಅಖಿಲ ಮಾಜಿ ಸೈನಿಕರ ಸಂಘ. ಅದೇ ರೀತಿಯಾಗಿ ನಾವು ತಾಲೂಕಿನಲ್ಲೇನು ಮಾಡಿದೀವಿ. ಹಾ ಹಾ ಈಗ ಮಾಜಿ ಸೈನಿಕರ ಜೋ ಸಂಘ ಅಂತೇಳಿ ಸಿಂಧನೂರು ಹ್ಮ್ ತಾಲೂಕ್ ಘಟಕ ಹ್ಮ್. ಮಾಡ್ಕೊಂಡಿದ್ದೀವಿ. ಅದರಲ್ಲೇನು ನಾವು ಖಜಾಂಚಿ ವರ್ಕ್ ಮಾಡ್ತೀವಿ. ತಾಲೂಕು ಘಟಕಕ್ಕೆ ಖಜಾಂಚಿ, ಮಾಜಿ ಖಜಾಂಚಿ ಸೈನಿಕರ ಆಗಿ ತಾಲೂಕು ಮಾಡ್ತಾ ಇದ್ದೀವಿ. ಘಟಕದ ಖಜಾಂಚಿ ಆಗಿ work ಹೌದೌದು. ಮಾಡಿದ್ದೀರಾ? ಹಾ. ಆಮೇಲೆ ಸರ್, ಈಗ ನೀವು ಸೇನೆಗೆ ಆದ್ಮೇಲೆ ಗಡಿ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಏನಾದ್ರು? ನಾನು ಈಗ ಹೇಳ್ಬೇಕಂದ್ರೆ ನಮ್ದು ಈಗ ಟ್ಯಾಂಕ್ ಅಂತ ಇರ್ತಾವ ಅಂತ ಹೌದು. ಹೇಳಿದೆ ಹ್ಮ್. ನಾನು. ನಾವು ಮೆಕನೈಸ್ಡ್ ಅಂತಂದ್ರೆ ಹ್ಮ್. ನಿಮ್ಗ ನಾನು ಹೇಳ್ಬೇಕಂತದ್ದು ಅನುಭವಪ್ಪ ಅಂತಂದ್ರೆ ನಾನು 2 ರೋಲ್ ಮಾಡ್ತೀವಿ ಅಂತ ಹೇಳಿದೆ. ಹೌದು ಸರ್. ಅಂದ್ರೆ ನಾವು ಆರ್ಮೋರ್ಡ್ ಬರಿಂಗ್ ಇದೆ. ಈಗ ನಾವು ಮೆಕನೈಸ್ ಮತ್ತು ಇನ್ಫೆಂಟ್ರಿ. ನಿಮ್ಗೆ ಇನ್ಫೆಂಟ್ರಿ ಅಂದ್ರೆ ಕಾಲ್ದಳ. ಹಾ. ನಾವು ನಮ್ಮ ಈ ಟ್ಯಾಂಕಿನ ಎಲ್ಲಿವರೆಗೂ ಕುಂತಿರುತ್ತೀವೋ ಹ್ಮ್. ಅಲ್ಲಿವರೆಗೂ ನಾವು ಮೆಕನೈಸ್. ಮೆಕ್ಯಾನೈಸ್. ಆ ಟ್ಯಾಂಕ್ನಿಂದ ತಳಗೆ ಇಳಿದು ಹ್ಮ್. ನಾವು ಶತ್ರುಗಳನ್ನು ಎಂದು ರೈಫಲ್ ಅಲ್ಲಿ ಹೋಗಿ ಅವ್ರನ್ನು ಉಳಿದಿರ್ತಕ್ಕಂಥ ಸೈನಿಕರನ್ನು ಎದುರುಗಳನ್ನು ಕೊಂದು ಹ್ಮ್. ಅವ್ರ ಜೀವನ ಸ್ವಲ್ಪ ಉಳಿದದಂದ್ರೆ ಅದಕ್ಕೆ ಹಿಂಗ ದಬಾವ್ ಹಾವ್ ಅಂತೇಳಿ ನಾವು ಹಿಂದಿಯಲ್ಲಿ ಒಂದು जो बचा कुचा है उनको जो मारना है तो उसको हमको गोफ कार्रवाई बोलते, गोफ निकालना, जैसे गोफ करना निकालना, फिर वो हम कार्रवाई करते हैं, उसको इन्फेंट्री कहते हैं. ಅಂದ್ರೆ ನಾವು 2 ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಮೆಕ್ಯಾನಿಸಮ್ ಇದೆ, ಅದಕ್ಕೆ ಇನ್ಫೆಂಟ್ರಿ, ಅದಕ್ಕೆ ಮೆಕ್ ಇನ್ಫೆಂಟ್ರಿ ಅಂತಾರೆ. ಅದೇ ರೀತಿ ಹೋಗಿ ಕೇಳಿದ್ರಿ ಬಾರ್ಡರ್, ನಮ್ ಬಾರ್ಡರ್ ನಲ್ಲೇನೆ ಇರ್ತದೆ. ಎಲ್ಲಿ ಬಾರ್ಡರ್ ಬಿಟ್ಟು ಹೋಗಿರಲ್ಲ ನಾವು. ಯುದ್ಧದ ಸನ್ನಿವೇಶ ಆಯ್ತು ಅಂದ್ರೆ 1 hour ಅಲ್ಲಿ ನಾವು ಆ ಭಾಗ ಹಂಚ್ಕೊಂಡಿರ್ತೀವಿ. ಫಸ್ಟ್ ಆ ಬಾರ್ಡರ್, ಈ ಬಾರ್ಡರ್ ಇವರೇ ಹೋಗ್ಬೇಕು ಅಂದ್ರೆ ನಿಮ್ ಪ್ಲೇಸಸ್ ನ ಡಿವೈಡ್ ಇರ್ತದೆ. ಹೌದೌದು. ಅಂದ್ರೆ ಒಂದೊಂದು ಟೀಮ್ ಆಗಿ ಡಿವೈಡ್ ಮಾಡಿರ್ತಾರೆ. ಈ ಡಿವೈಡ್ ಗೆ ಇಷ್ಟು ಬಾರ್ಡರ್ ಗೆ ಇವ್ರು ಅಂತೇಳಿ ನಮ್ದು ಒಂದ್ ಇರ್ತದೆ. ಅದನ್ನು ಈಗ ಕೆಲವು ನಮ್ಗ ಹೇಳಕ್ ಆಗ್ಲಾರ್ದಕ್ಕಂಥದ್ದು ಅವಕ್ಕ. ಬಟ್ ನಾವು 1 ತಾಸಿನಲ್ಲಿ ಪ್ರಿಪೇರ್ ಆಗಿ ಆ ಹೋಗ್ಬೇಕಾದ ಸ್ಥಳಕ್ಕೆ ಹೋಗಿರ್ತೀವಿ. ಅಷ್ಟಕ್ಕೊಂದು ನಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಾವು ಅದೇ ರೀತಿಯಲ್ಲಿ ಅಲ್ಲಿ ಕಾರ್ಯ ಯಾವ್ದಾದ್ರು ಯುದ್ಧದಲ್ಲಿ ಭಾಗವಹಿಸಿದ್ದು? ಈಗ ನಾವು ಈಗ ನಿಮ್ಗೆ ಹೇಳ್ಬೇಕಂತಂದ್ರೆ ಈಗ ನಾವು ಮೆಡಲ್ಸ್ ಅಂತ ಹಾಕೊಂಡಿವಿ. ಯುದ್ಧ ಅಂತಂದ್ರೆ ಹೆಂಗೆ, ಈಗ ನೀವು ತಿಳಿದ ಹಾಗೆ ಯುದ್ಧದಲ್ಲಿ ಭಾಗಿಯಾದವರಿಗೆ ಈ ಮೆಡಲ್ಗಳನ್ನು ಕೊಡ್ತಾರೆ. ಇದಕ್ಕ ನೀವು ತಿಳಿದಂಗಂತ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗ್ ಗೊತ್ತಾಗಿರೋದು ಏರ್ ಸ್ಟ್ರೈಕ್ ಲಿಂದ ನಿಮ್ಗೆ ಆರ್ಮಿ ಬಗ್ಗೆ ಸ್ವಲ್ಪ ಗೊತ್ತಾಗ್ತದೆ. ಇಲ್ಲ ಏರ್ ಸ್ಟ್ರೈಕ್ ಆದವು ಆರ್ಮಿದು ಅಂತ. ಈಗ ನಿಮ್ಗೆ ಹೆಂಗ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯುದ್ಧ ಅಂತಂದ್ರೆ ಈಗ ನೀವು ಕಾರ್ಗಿಲ್ ಯುದ್ಧ ನೋಡಿರಿ, ಅದ್ರಲ್ಲಿ ಯಾರು ಭಾಗಿಯಾಗಿರ್ತಾರ ಅವರಿಗೆ ಒಂದು ಮೆಡಲ್ ಸಿಗ್ತದೆ. ಆ ಯುದ್ಧದ ಸನ್ನಿವೇಶಗಳು. ಈಗ ನಾವು 8 ಮೆಡಲ್ ಹಾಕೊಂಡಿವಿ ಅಂತಂದ್ರೆ 8 ಯುದ್ಧದಲ್ಲಿ ಭಾಗವಹಿಸಿವಿ ಅಂತ ಅರ್ಥ. ಅಂದ್ರೆ ಒಂದೊಂದು ಯುದ್ಧದಲ್ಲಿ ಭಾಗವಹಿಸಿದವರಿಗೆಲ್ಲರಿಗೂ ಒಂದೊಂದು ಮೆಡಲ್. ಅದಕ್ಕೆ ನೀವು ತಿಳಿದ ಹಂಗೆ ಈಗ ಆಪರೇಷನ್ ಸಿಂಧೂರ್ ಅಂತ ನೀವು ನೋಡ್ಕೊಂಡಿರಿ, ಗೊತ್ತಾಗುತ್ತಾ? ಆಪರೇಷನ್ ಸಿಂಧೂರ್ ಅಂತ ಯಾರ್ಯಾರು ಭಾಗಿಯಾಗಿದ್ರು ನಾವು ಅಷ್ಟೊತ್ತಿಗೆ ಇಲ್ಲಿ ಬಂದಿದ್ವಿ. ಆ ಭಾಗ್ಯ ನಮ್ಗಿಲ್ಲ. ಯಾಕಂದ್ರೆ ಅದಕ್ಕೂ ಮೆಡಲ್ ನಾವ್ ಇದ್ದಿದ್ವಿ ಅಂದ್ರೆ ಆಪರೇಷನ್ ಮೆಡಲ್ ನಾವು ಭಾಗಿಯಾಗಿದ್ರೆ ನಮಗೂ ಇನ್ನೊಂದ್ ಮೆಡಲ್ ಅನ್ನು ಸಿಗ್ತಾ ಇತ್ತು. ಬಟ್ ನಾವು ಅಲ್ಲಿ ಇನ್ನು ನಮಗ್ ಮೆಡಲ್ಕ್ಕಿಂತ ಶತ್ರುಗಳನ್ನು ಒಡೆದು ಚಿಂದಾಡ್ಬೇಕೆಂಬ ಒಂದು ಖುಷಿ ಬೇರೆ. ಅದಕ್ಕೆ ಆಪರೇಷನ್ ಅಲ್ಲಿ ಭಾಗ ಆಗಿದ್ರೆ ಇದಕ್ಕೆ ಯುದ್ಧನೇ ಅಂತಾರೆ ಆಪರೇಷನ್ ಅಂತ. ಅದು ಆ ಹುಮ್ಮಸ್ಸೇ ಬೇರೆ ಅಲ್ಲ ಸರ್. ಅದ್ರದ್ದು ಎದುರಾಳಿಗಳನ್ನ ನಮ್ ದೇಶದ ಮೇಲೆ ಹೌದಪ್ಪ ನಮ್ ದೇಶಕ್ಕೆ ಏನೋ ಅಪಾಯ ಮಾಡಕ್ ಬರ್ತಾ ಇದಾರೆ ಅಂದಾಗ ಅವ್ರನ್ನ ಖುಷಿ ಬೇರೆ. ನಮ್ಗೆ ಹೆಂಗ ರಕ್ತ ಕುದಿತಿದೆ ಅಂದ್ರೆ ಈಗ ಯಾಕೆ ಹೋಗಿ ನಾವು ಯಾವಾಗ ಶತ್ರುಗಳನ್ನ ಇದು ಮಾಡ್ತೀವಿ ಎಂಬುದು ಒಂದು ಇದಿತ್ತು. ಒಟ್ಟ ಏನಪ್ಪ ಒಂದು ಇದು ಮಾಡ್ಬೇಕು, ಒಟ್ಟ ಬಿಡಬಾರ್ದು. ಒಟ್ಟ ನಮ್ಗೆ ಈ ತರ ಇಲ್ಲ, ಬದುಕ್ಬೇಕು, ಜೀವನ ಹೊಡಿಬೇಕು. ಯಾಕಂದ್ರೆ ಅಲ್ಲಿ ನಾವ್ ಹೆಂಗಿರ್ತೀವಿ ಅಂದ್ರೆ ನಮ್ ದೇಶ, ನಮಗ್ ಯಾವ್ದು ಇಲ್ರಿ, ಅಲ್ಲಿ ಜಾತಿ ಬರಂಗಿಲ್ಲ, ನಮ್ಗೆ ಯಾವ್ದು ಬರಂಗಿಲ್ಲ, ನಮ್ಗೆ ಯಾವ ಪಾರ್ಟಿ ಇದೆ, ಯಾವ ಪಕ್ಷವಿದೆ ಅಂತ ಅಂಬದ್ ಬರಲ್ಲ. ನಮ್ದು ಒಂದೇ ಒಂದು ರಕ್ತ ಇರೋದು ಭಾರತ ಜನತೆ. ಅವ್ರನ್ನ ನಾವು ನಮ್ಮನ್ನ ಇಲ್ಲಿ ಬಿಟ್ಟಾರ ಅಂದ್ಮೇಲೆ ಅವ್ರಿಗೆ ಒಂದು ಏನ್ ಆಗ್ಬಾರ್ದು, ಬಟ್ ಆಗಕ್ ಬಿಡಂಗಿಲ್ಲ. ಪ್ರಾಣ ನಮ್ಮ ಹೋಗ್ಲಿ, ಬಟ್ ನಮ್ಮ ಭಾರತಾಂಬೆ ಮಾತಿಗೆ ಒಟ್ಟು ಏನ್ ಆಗ್ಬಾರ್ದು ಅಂತ ಹೇಳಿ ನಾವು ಅದಕ್ಕೆ ಧಕ್ಕೆ ಆಗ್ಲಾರ್ದಂಗ. ನಮ್ಮ ಎದುರಲ್ಲಿ ನಾವ್ ಎಷ್ಟೋ ಜನಗಳನ್ನ ನೋಡಿದೀವಿ. ಫೈರಿಂಗು ನೀವು ಫಿಲಿಂ ನೋಡ್ತಕ್ಕಂಥದ್ದು, ನೀವು
ಫೈರಿಂಗ್ ಮಾಡುವಾಗ ಎಕ್ಕಡಲ್ಲಿಂದ ಫೈರಿಂಗ್ ಆಗ್ತದೆ ಅಂತ ನೀ ಗೊತ್ತಿರಲ್ಲ. ಹೌದು ಎಲ್ಲ ಹೀರೋಗಳು ಹಿಂಗ್ ಹೌದು. ನೋಡ್ತಕ್ಕಂಥಗಳು ಸುಯಿ 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 ಅಂತ ಹೋಗ್ತಿರ್ತಾವ. ಹ್ಮ್. ಅವ್ರ ಅಂದ್ರೆ ಹೀರೋಗಳು ಬಟ್ ಅವರು ಥಿಂಕ್ ಮಾಡಿರ್ತಕ್ಕಂಥದ್ದೇ ನಮಗ ಲೆಕ್ಕಕ್ಕೆ ಇರಲ್ಲ ಮಾಡಕ್ಕಾಗಲ್ಲ ಇರಲ್ಲ ಸರ್. ಇರಲ್ಲ ಇರಲ್ಲ. ಹ್ಮ್. ಈಗ ನಾವು ಈಗ ಆಪರೇಷನ್ ದಲ್ಲಿ ನೀವು ಭಾಗಿಯಾಗಿದ್ದು ಇದ್ದಾಗಿದ್ದು ಅಂತ ಹೇಳಿದಾಗ ನಾನು ಇದನ್ನು ಹೇಳ್ಬೇಕಾಯ್ತು. ಹ್ಮ್. ನೀವು ಪ್ರತಿಯೊಂದು ಆಪರೇಷನ್ ದಲ್ಲಿ ಭಾಗಿಯಾದ್ರೆ ಅದರಲ್ಲಿ ನಮಗ್ ಮೆಡಲ್ಗಳು ಸಿಗ್ತವೆ. ಅದೇ ರೀತಿಯಾಗಿ ನಾವು 8 ಮೆಡಲ್ ಅಂದ್ರೆ ಆಪರೇಷನ್ ವಿಜಯ, ಪರಾಕ್ರಮ, ಆಪರೇಷನ್ ವಿಜಯದಲ್ಲೂ ಭಾಗಿಯಾಗಿದ್ದಾರೆ. ಇವಿಗೆಲ್ಲ ಭಾಗದಾಗ ಒಂದೊಂದು ಹೆಸರು ಇರ್ತದೆ ಆಪರೇಷನ್. ಹ್ಮ್. ಆ ಹೆಸರದಲ್ಲಿ ಯಾರು ಭಾಗಿಯಾಗಿರ್ತಾರ ಹ್ಮ್. ಅದರಲ್ಲಿ ಆಪರೇಷನ್ ವಿಜಯ ಆಯ್ತು, ಪರಾಕ್ರಮ ಆಯ್ತು, ನಾವೆಲ್ಲ ಭಾಗಿಯಾದ ಈ ಮೆಡಲ್ಗಳು ಇವು. ಈ ಮೆಡಲ್ ಅವ್ರಿಗೆ ಸಿಗ್ತವೆ. ಹ್ಮ್. ಈಗ ನಾನು ಮೆಡಲ್ ಹೋಗಿ ನಾನು ಖರೀದಿ ಮಾಡಿ ಹಾಕೊಳಕ್ ಬರಲ್ಲ. ಈಗ ಆಪರೇಷನ್ ಸಿಂಧೂರ್ ಯಾರು ಹೌದು. ಭಾಗಿಯಾಗಿದ್ರು ಆ ಯುದ್ಧದಲ್ಲಿ ಅವರಿಗೆ ಆ ಮೆಡಲ್ ಅನ್ನು ಸಿಗುತ್ತದೆ. ಅದಕ್ಕೆ ನಾವು ಅದೃಷ್ಟವಶಾತ್ರು 8 ಒಂದು ಯುದ್ಧಗಳಲ್ಲಿ ಆಪರೇಷನ್ಗಳಲ್ಲಿ ಭಾಗವಾಗಿವಿ. ಹ್ಮ್. ಆ ಮೆಡಲ್ ಹಾಕೊಳಕ್ ನಮ್ಗೆ ಖುಷಿ. ಯಾರು ಬೇಕಾದ್ರೆ ಹಾಕೊಳಕ್ ಆಗಲ್ಲ ಆಗಲ್ಲ ಸೈನ್ಯದ ಸರ್. ಮೆಡಲ್ಗಳನ್ನ. ನಿಜ ಸರ್. ನಮ್ಗೆ ಇದೇ ಸಾಕು. ಯಾರು ಏನು ಕೊಡೋ ಅವಶ್ಯಕತೆ ಇಲ್ಲ. ನೀನು ಯಾರನ್ನ ಒಂದು ಕ್ವಶನ್ ನೀನ್ ಏನ್ ಮಾಡಿ ಬಂದಿಯಪ್ಪ ಅಂತಂದ್ರ ಇದನ್ನ ತೋರ್ಸಕ್ ಹೆಮ್ಮೆಯಿಂದ ತೋರಿಸ್ಬೋದು. ಹೆಮ್ಮೆಯಿಂದ ಹೌದು, ತೋರ್ಸ್ಬೋದು. ನಿಜ ಸರ್. ಅದೇನು ದೇಶಕ್ಕಾಗಿ ನಮ್- ನೀನ್ ಏನ್ ಮಾಡಿ ಅಂತಂದ್ರ ನಾ ದೇಶಕ್ಕಾಗಿ 8 ನಮ್ಮ ಮೆಡಲ್ ಕನ್ನಡ ಮೀಡಿಯಂ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು ಸರ್. ಹೆತ್ತ ತಾಯಿ ಮತ್ತೆ ಹೊತ್ತ ತಾಯಿ ಋಣ ಯಾವತ್ತೂ ಮರಿಬಾರ್ದು ಅಂತ ಮರಿಬಾರ್ದು. ಅದನ್ನ ಹೇಳ್ತಾ ಇದ್ರು ಸರ್. ಬಟ್ ಅದೇ ರೀತಿಯಾಗಿ ನೀವು ಆಲ್ರೆಡಿ ಈಗ ಹೊತ್ತ ತಾಯಿ ಋಣನ ನಿಮ್ ಕೈಲಾದಷ್ಟು ತೀರ್ಸಿ ಬಂದಿದೆ ಅದು ಖಂಡಿತ. ನಮ್ ಅದೇ ಹೇಳ್ತೀನಿ ನಮ್ ಹುಡುಗರು. ಯಾಕಂದ್ರ ಸಾವನ್ನು ಹ್ಮ್. ಸಮೀಪದಿಂದ ನೋಡಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಒಬ್ಬ ಸೈನಿಕ ಅಂತ ಹೇಳ್ಬೋದು. ನಿಜ. ಯಾಕಂದ್ರೆ ನೀವು ತಿಳಿದಂಗೆಲ್ಲ ಕಾಶ್ಮೀರ ಅಂತೀರಿ. ಹೌದು. ಕಾಶ್ಮೀರದಲ್ಲಿ ಪ್ರತಿಯೊಬ್ಬ ಸೈನಿಕ ಹೇಳ್ತೀನಿ ನಾನು. ಹ್ಮ್. ಒಬ್ಬ ಸೈನಿಕ ಅಲ್ಲ, ಎಷ್ಟೋ ಜೀವಗಳು ದೇಶಕ್ಕಾಗಿ ಪ್ರಾಣ ಕೊಟ್ಟವ ಅಲ್ಲಿ. ಅವರು ನಾವು ಯಾವತ್ತೂ ಸದಾ ನೆನೆಸುತ್ತಾ ನಾವು ಆ ದೇವರ ಒಂದು ಕೃಪೆ ಇತ್ತು ಬಂದಿದ್ದೀವಿ ಇವತ್ತಿನ ದಿನದಾಗ ಬದುಕಿ. ನಾವು ಯಾವತ್ತಿಗೂ ನಾವು ಬದುಕ್ತೀವಿ ಅನ್ಕೊಂಡಿದ್ದಿದ್ದಿಲ್ಲ. ಅಲ್ಲಿ ಪ್ರತಿಯೊಂದು ಆಪರೇಷನ್ಗೆ ಹೋಗ್ಬೇಕಾದ್ರೆ ನಾವು ಶ್ರೀನಗರದಲ್ಲಿ ಅದು ಆಪರೇಷನ್ ನಲ್ಲಿ ಪ್ರತಿಯೊಂದು ಆಪರೇಷನ್ಗೆ ಹೋಗ್ಬೇಕಾದ್ರೆ ದೇವರಲ್ಲಿ ನಮಸ್ಕಾರ ಮಾಡ್ತಿದ್ವಿ. ಈ ಒಂದ್ ದಿನ ಉಳಿಸಪ್ಪ ಅಂತ ಹೇಳಿ. ಸಾಯಂಕಾಲ ಹೋಗಿ ಬಂದಾಗ ಶಿವನೇ ಇವತ್ತು ಉಳ್ಕೊಂಡಿವಿ. ಇವತ್ತೊಂದು ಹೇಳಿದ್ರೆ ನಾವು ಇದ್ದಂಗ ಉಳ್ಕೊಂಡಿ ಮತ್ತೆ ನಾಳೆ ಅದೇ ರೂಟ್. ಅಂದ್ರೆ ನಮ್ಗೆ 30 ತಿಂಗಳ ಒಂದು ಟರ್ನ್ ಅಲ್ಲಿ ಹೋಗ್ಲೇಬೇಕು ಪ್ರತಿಯೊಬ್ರು. ಅಂದ್ರೆ ಅದು ಎಷ್ಟು ದಿನ ನಡೆಯುತ್ತೆ ಸರ್. ಅದಕ್ಕೆ ನಾ ಮಾತಾಡಿದ್ನಲ್ಲ, ಸಾವು ಯಮನ್ನ ಯಾರನ್ನ ಭೇಟಿಯಾಗಿ ಬಂದಾರ ಅಂದ್ರೆ ಆ ಸೈನಿಕ ಮಾತ್ರ ಸರ್. ಖಂಡಿತವಾಗಿ ಹೇಳ್ತೀನಿ. ನಮ್ ಗುರುಗಳು ಹೇಳ್ತಿದ್ರು ಸರ್, ಒಂದ್ ಸ್ಕೂಲ್ನಾಗ ಫಂಕ್ಷನ್ ನಡಿಬೇಕಾದ್ರೆ ನಿಮ್ಗೆ ಯಾವ ದೇವ್ರ ಇಷ್ಟ ಅಂತ ಕೇಳಿದಾಗ ಒಂದ್ ಹುಡುಗ ಗಣೇಶ್ ಅಂತಾನ, ಒಂದ್ ಹುಡುಗ ಶಿವ ಅಂತಾನ. ಆದ್ರೆ ಯಮ ಯಾರಿಗಾದ್ರೂ ಇಷ್ಟ ಅಂತ ಕೇಳಿದ್ರೆ ಯಾರಿಗ ಇಷ್ಟ ಅಂತಾರ. ಆದ್ರೆ ಯಮ ಯಾರಿಗ ಇಷ್ಟ ಅಂದ್ರೆ ಸೈನಿಕರಿಗೆ ಮಾತ್ರ ಇಷ್ಟ ಅಂತಂದ್ ಹೇಳಿದ್ರು ನಮ್ ಗುರುಗಳು ಹೇಳಿದ್ರು ಸರ್ ಅದು ಆ ಮಾತು. ಬಟ್ ಅದನ್ನ ಇವತ್ತು ನೀವು ಮತ್ತೆ ನೆನಪಿಸಿದ್ರ ಸರ್, ಅದಕ್ಕೆ ನೆನಪಾಯ್ತು ಸರ್. ನೆಕ್ಸ್ಟ್ ನೀವು ಹವಾಲ್ದಾರ್ ಆಗಿ ಪೋಸ್ಟಿಂಗ್ ಆಗಿದ್ದೀವಿ. ಹೌದೌದು. ಈಗ ಅದೇ ಇದ್ರಲ್ಲೇ ಬರುತ್ತಾ ಸರ್ ಹವಾಲ್ದಾರ್? ಈಗ ಹವಾಲ್ದಾರ್ ಅಂತಂದ್ರೆ ಈಗ ಪ್ರತಿಯೊಂದು ನಾವು ಹೆಂಗ ಈಗ ಟ್ರೈನಿಂಗ್ ಮುಗಿಸಿದ ಗಂಟೆ ನಾವು ಒಬ್ಬ ಸೈನಿಕ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ಸೈನಿಕ ಅವಾಗ್ಲಿಂದ ಹಿಡ್ಕೊಂಡು ಎಲ್ಲರೂ ಸೈನಿಕರೇ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಎಲ್ಲ ಸೈನಿಕರಂತೆ ಬರ್ತೀವಿ. ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹುದ್ದೆ ಕೊಟ್ಟಿದ್ದಾರೆ. ಅಂದ್ರೆ ಉನ್ನತ ಹುದ್ದೆಗಳು. ಈಗ ನಾವು ಸಿಪಾಯಿ ಆದ ತಕ್ಷಣ ನಾವು ಸೈನಿಕರಾದ ತಕ್ಷಣ ಫಸ್ಟ್ ಸಿಪಾಯಿಗಳೇ ಇರ್ತೀವಿ. ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಯಾರ್ಯಾರು ಟ್ರೈನಿಂಗ್ ಯಾವ ರೀತಿ ಅದ್ರಲ್ಲಿ ಹೇಳ್ತಾ ಇದ್ದೀನಿ. AEC ಡೈರೆಕ್ಟ್ ಹವಾಲ್ದಾರಾಗ ಹೋಗ್ತಾರ ಅವ್ರು ಡೈರೆಕ್ಟ್ ಹವಾಲ್ದಾರ್. ಈಗ ಆಫೀಸರ್ ಹುದ್ದೆಯಲ್ಲಿ ಫಸ್ಟಿಗೆ ಲೆಫ್ಟಿನೆಂಟ್ ಆಗಿಂದ ಕ್ಯಾಪ್ಟನ್, ಮೇಜರು, ಲೆಫ್ಟಿನೆಂಟ್ ಕರ್ನಲ್, ಈ ರೀತಿಯಲ್ಲಿ ಒಂದು ರ್ಯಾಂಕ್ ಜನರಲ್ ಮಟ್ಟ ಬರ್ತಾರೆ. ಅದು ಲಾಸ್ಟ್ ನಮ್ಮ ಆಫೀಸರ್ ಒಂದು ಹುದ್ದೆ ಅಂದ್ರೆ ಅದು. ನಮ್ಮದ್ರಲ್ಲಿ ಈಗ ಓವರ್ ಅಂತೀವಿ ನಾವು ನಾರ್ಮಲ್ GD ಆಗಿ ಹೋಗಿ ಒಬ್ಬ ಸಿಪಾಯಿಲಿಂದ ಹಿಡ್ಕೊಂಡು ಲಾಸ್ಟ್ ಆರ್ಡಿನರಿ ಕ್ಯಾಪ್ಟನ್ ಮಟ್ಟ ನಮ್ಮದು ರ್ಯಾಂಕ್ ಇರ್ತದೆ. ಸಿಪಾಯಿ, ಲೆಸ್ ನಾಯಕು, ಹವಾಲ್ದಾರ್ ಆಗಿಂದ ನಾಯಕ್ ಸುಬೇದಾರ್ ಅಂತೀವಿ. ಇಲ್ಲಿ ಫಸ್ಟ್ ಕಾನ್ಸ್ಟೇಬಲ್ ಆಗಿಂದ 1 ಸ್ಟಾರ್. ಅದರಲ್ಲಿನೂ ಅದಕ್ಕೆ JCO ಜೂನಿಯರ್ ಕಮಿಷನ್ ಆಫೀಸರ್ ಅಂತೀವಿ. NCO ಅಂದ್ರೆ ಅಲ್ಲಿ ನಾವು ತಕ್ಕಿಂದ ನಾನ್ ಕಮಿಷನ್ ಆಫೀಸರ್ ಅಂತ. ಈ ತರದ ನಾನು ಹುದ್ದೆಗಳು ಮಾತ್ರ ಬೇರೆ ಬೇರೆ ಅಂದ್ರೆ ಅವ್ರವ್ರದ್ದು ಸೆಕ್ಷನ್ ಇರ್ತದೆ. ಅವ್ರವ್ರ ಅಂಡರ್ ವರ್ಕ್ ಹೆಂಗ್ ಪ್ರಮೋಷನ್ ಅಂತ ಹಂಗಿರ್ತಾವ. ನಾನು ಅದರಲ್ಲಿ ಎಸ್ಪೆಷಲಿ ಹವಾಲ್ದಾರ್ಲಿಂದ ಲಾಸ್ಟ್ ಬರುವಾಗ ನನ್ ಪ್ರಮೋಷನ್ ಆಯ್ತು. ಹವಾಲ್ದಾರು ನಾ ಮಾಡ್ಬೋದಿತ್ತು, ಬಟ್ ನಂದೇನು ಎಜುಕೇಶನ್ ಮಾಡಿವಿ, ಸೇವೆ ಎಷ್ಟು ಮಾಡಿದ ಆಯ್ತು, ಭಾರತಾಂಬೆ ಸೇವೆ ಇರ್ಲಿ ಹೋಗೋಣ ಕರ್ನಾಟಕ ಮಡಿಲಲ್ಲಿ ಕನ್ನಡ ತಾಯಿ ಸೇವೆಯನ್ನು ಅಲ್ಲಿನೂ ಮಾಡೋಣ ಅಂತೇಳಿ ಆ ಒಂದು ಖುಷಿಗೆ ನಾವು ಓದಿವಿ, ಯಾವ್ದನ್ನ ಎಕ್ಸಾಮ್ ಮಾಡಿ ಕುಟುಂಬದ ಜೊತೆಗೆ ಇರೋಣ ಅಂತೇಳಿ ನಾವು ಬಂದ್ವಿ. ಅದೊಂದು ಸರ್, ಈಗ ಕುಟುಂಬ ಅಂದ ನೆನಪಾಯ್ತು. ನೀವು ಆರ್ಮಿಗೆ ಹೋಗ್ತಿರೋ ಸರ್, ಇಲ್ಲಿಂದ ಫೋನ್ ಇರಲ್ಲ ಏನಿರಲ್ಲ, ಬಟ್ ಕುಟುಂಬ ತಂದೆ ತಾಯಿನ ಬಿಟ್ಟು
ಮಕ್ಕಳನ್ನ ಬಿಟ್ಟು ಆ ಒಂದು ಅನುಭವ ಹೆಂಗಿತ್ತು ಸರ್ ನಿಮ್ಗೆ? ಬಹಳ ದುಃಖ ಅನ್ಸ್ತದೆ brother. ನೀವು ಕೇಳಿದ್ ಒಂದು ಮನಸ್ಸಿಂದ ಹೆಂಗಿದೆಪ್ಪ ಅಂದ್ರೆ ನಂಗೆ ಬಹಳ ದುಃಖ ಆಗ್ತದ. ಹ್ಮ್. ನನಗೆ ಟ್ರೈನಿಂಗ್ ನಲ್ಲಿ ಹೋಗ್ಬೇಕಾದ್ರೆ ನನ್ನ ಕುಟುಂಬ ಅಂದ್ರೆ ನನಗೆ ಪ್ರಾಣ. ಹ್ಮ್. ನನಗ ನನ್ನ ಸ್ನೇಹಿತರಾಯ್ತು, ಕುಟುಂಬ ಆಯ್ತು, ನಾನು ಬಂದು ರಜದಲ್ಲಿ ಭೇಟಿ ಆಗ್ಬೇಕಂದ್ರೆ ಏನೋ ಒಂಥರ ಖುಷಿ ಇರ್ತಿತ್ತು. ಹ್ಮ್. ಬಟ್ ಕುಟುಂಬಗಳು ನಮ್ಗೆ ಬಿಟ್ಟಿರಕ್ಕೆ ನಾನು ಯಾವಾಗ ಕುಟುಂಬನ ಸೇರೀನಿ, ತಂದೆ ತಾಯಿ ನೋಡೀನಿ, ಅಕ್ಕ, ಅಣ್ಣ, ತಮ್ಮ, ತಂಗಿ, ಬಳಗ ಅಂತೇಳಿ. ಬಟ್ ಬಹಳ ಖುಷಿ ಆಗ್ತಿತ್ತು. ಹ್ಮ್. ನಾವು ಟ್ರೈನಿಂಗ್ ಇರ್ಬೇಕಾದ್ರೆ ಅವರು ನಮ್ಮನ್ನ ಅಷ್ಟೇ ಪ್ರೀತಿ ಮಾಡೋದು. ಬಟ್ ಒಂದ್ ನಿಮ್ಗೆ ಹೇಳಕ್ ಬಯಸ್ತೀನಿ, ನಾವು ಅಲ್ಲಿ ಒಮ್ಮೆ ಒಂದು ಮಾತು ಹೇಳಿದೆ ಬ್ರದರ್ ನಾನು ನಿಮ್ಗೆ. ನಿಮ್ಗೆ ಅದ್ರದ್ದು ಅನುಭವ ಹೆಂಗೈತೆ ಅಂತ ಕೇಳಿದಕ್ಕೆ ಬಟ್ ಕುಟುಂಬಗಳು ಹೆಂಗಿರ್ತೇವೆ ಅಂದ್ರೆ ಸೈನಿಕರದ್ದು ಎಲ್ಲರದ್ದು ಅರ್ಥ ಮಾಡ್ಬೇಕು. ಈಗ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೈನಿಕ ಅಂದ್ಗಡೆನೆ ಒಬ್ಬ ಸೈನಿಕನ ಮೇಲೆ ಆರೋಪ ಹೊರಿಸುವುದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಬಹುದು. ಹೌದೌದು ನಿಜ. ಯಾಕಂದ್ರೆ ನಾವು ಎಲ್ಲ ತ್ಯಾಗ ಮಾಡಿ ಹೋಗಿವಿ, ಬರೀ ಹೌದು. ದುಡ್ಡಿನ ಸಂಬಂಧ ಹೋಗಿರಲ್ಲ. ಹೌದು. ಬಟ್ ನನಗ ಬಂದು ಒಂದು ಈಗ ನೀವು ಅನುಭವದ ಕೇಳಿದಕ್ಕೆ ನನಗೀಗ 5 ವರ್ಷ ಆಯ್ತು ರಿಟೈರ್ಡ್ ಆಗಿ. ಹ್ಮ್. ಬಟ್ ಅವಾಗೇನೆ ಇರ್ತಕ್ಕಂತ ಕುಟುಂಬದ ಒಂದು ಮನಸ್ಥಿತಿ ಬೇರೆ, ಬಂದ ಮೇಲೆ ಇರುವ ಮನಸ್ಥಿತಿ ಬೇರೆ. ಈಗ ಯಾವ ರೀತಿ ಅಂತ ನೀವು ಕೇಳ್ಬೋದು. ಫಸ್ಟ್ ಬಹಳ ಎಲ್ಲರೂ ಲವ್ ಮಾಡ್ತಾರೆ, ನೌಕರಿ ಐತಿ, ನಾವು ಏನ್ ಅನ್ಕೊಂಡಿರ್ತೀವಿ ಪ್ರೀತಿ ಇರ್ತದ ಅನ್ಕೊಂಡಿರ್ತೀವಿ. ಹ್ಮ್. ಬಟ್ ಇಲ್ಲಿ ಬಂದ ಮೇಲೆ ರಿಲೇಷನ್ಗಳೇ ಬೇರೆ. ಬರೀ ಮಾತ್ರ ದುಡ್ಡಿನ ಒಂದು ಇದಿರ್ತದ ಬಂದ್ಗಟ್ಟಿನ. ಓ ಈ ರೀತಿ ಅವ್ನಿಗೆ ಏನಿಲ್ಲ ಅಂತಿಲ್ಲ. ಕುಟುಂಬಗಳು ಬಹಳ ಇದಾವೆ. ಅಂದ್ರೆ ಕೆಲಸ ಇದ್ದಾಗ ಒಂದ್ ರೀತಿ ಹಾ, ಕೆಲ್ಸ- right. ಬಟ್ ಒಬ್ಬ ನನ್ಗೇನಂತೀನಿ, ಒಬ್ಬ ಸೈನಿಕನ ಅಪರಾಧ ತೋರಿಸ್ಬೇಕಂತಂದ್ರೆ 10 ಸಲ ಯೋಚನೆ ಮಾಡಿ. ಹೌದು ನಿಜ. ಓಕೆ, ನಾನು ಈಗ ಒಬ್ಬ ಸೈನಿಕ ಅದೀನಿ, ನನ್ ಬೈರಿ, ಹ್ಮ್. ನನ್ನ ಹೆಸರು ಹಿಡ್ಕೊಂಡ್ ಬೈರಿ, ಬಟ್ ಆ ಹುದ್ದೆನ್ ತಗೊಂಡ್ ಬೈಬೇಡಿ. ಹಾ. ಸೈನಿಕದಲ್ಲಿ ಹೆಂಗಿದೆಯಪ್ಪ ಅಂತಂದ್ರ ಅವನು ಎಲ್ಲವನ್ನೂ ಕಂಡು ಬಂದಿದ್ದಾನೆ. ಹ್ಮ್. ಬದುಕ್ತೀನಿ ಅಂತ ಇಲ್ಲಿ ಬಂದು ಇಲ್ಲಿ ಬದುಕ್ಬೇಕಾದ್ರ ಬದುಕ್ತೀನಿ ಅಂತ ಹೇಳಿ ಇದ್ದಿಲ್ಲ ಅವಲ್ಲಿ. ಹೌದು ನಿಜ. ಬಟ್ ದುಃಖದ ಒಂದು ಸನ್ನಿವೇಶ ಅಂದ್ರೆ ಬ್ರದರ್, ನಮ್ಗೆ ಯಾವುದೇ ಜಾತಿ ಗೊತ್ತಿದ್ದಿಲ್ಲ, ಹ್ಮ್. ಒಂದು ಯಾವ್ದು ಧರ್ಮ ಎಂಬುದು ಗೊತ್ತಿದ್ದಿಲ್ಲ. ನಾವೆಲ್ಲರೂ ಒಂದೇ ಅನ್ಕೊಂಡಿದ್ವಿ. ಇಲ್ಲಿ ಇಲ್ಲಿ ಸಿವಿಲ್ ಬಂದು ಒಂದು ಅನುಭವ ಹೇಳ್ತಾ ಇದ್ದೀನಿ. ನೀವು ಸೈನಿಕರಿಗಾಯ್ತು, ಇಲ್ಲಿ ನೋಡ್ತಕ್ಕಂಥ ಎಲ್ಲರೂ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೋಬೇಕು. ಹ್ಮ್. ಸೈನಿಕರಿಗೆ ಬಹಳ ಒಂದು ಅಗೌರವದಿಂದ ನಡಿಬೇಡ್ರಿ. ಹ್ಮ್. ತಪ್ಪಾಗಿರತ್ತದ, ಅವನಿಗೆ ಇಂಡಿವಿಜುವಲ್ ಆಗಿ ಅವನ ಹೆಸರು ಹಿಡ್ಕೊಂಡು ಇವನ್ ಹಿಂಗ್ ಮಾಡಿದಾನಿ, ಬಟ್ ಆ ಸೈನಿಕ ಹಿಂಗ್ ಮಾಡಿದ ಅನ್ಕೊಳ್ಳಿ. ಯಾಕಂದ್ರ ಅಂದ್ರೆ ಅದು ಒಬ್ರಿಗೆ ಮಾತ್ರ ಹೌದೌದು ತಟ್ಟಲ್ಲ ಸರ್, ಎಲ್ಲಾ ಸೈನಿಕರು ಕೂಡ. ತಟ್ತದ ಅದು. ಹೌದು ನಿಜ ಅದಕ್ಕೆ ಸರ್. ಓಕೆ, But ಮನೆಯಲ್ಲಿ ಆ ಒಂದು ಪಾಪ ನಮಗೂ ತಟ್ಲಾರ್ದ ಬರಲ್ಲ ಸರ್. ಬ್ರದರ್ ನಿಮ್ಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. 99% ಆರ್ಮಿಲಿಂದ ಬಿಟ್ಟು ಬಂದ್ಮೇಲೆ ಆರ್ಮಿ ಕುಟುಂಬಗಳು ಬಹಳ ನೋವು ಕಂಡಿದಾವೆ. ಯಾಕಂದ್ರೆ ಆ ವ್ಯಕ್ತಿನ ಕುಟುಂಬಗಳು ಮರ್ತು ಬಿಡ್ತಾವ. ಎಲ್ಲ ಯಾರು ಮಾತಾಡ್ಸಂಗಿಲ್ಲ, ಏನಿಲ್ಲ. ಆ ಸ್ಥಿತಿಯಲ್ಲಿ ಅವನಿಗೆ ಪ್ರಪಂಚನೇ ಕುಟುಂಬ ಅನ್ಕೊಂಡ್ ಬಂದಿರ್ತಾನೆ ಖುಷಿಲಿಂದ. ಈ ಕುಟುಂಬ ಎಲ್ಲ ಅವನ್ನ ದೂರ ಮಾಡಿದಾಗ ಅವನಿಗೆ ಇನ್ನೊಂದು ಲೈಫ್ ಬ್ರದರ್ ಅದು. ಬಟ್ ಅದು ಆರ್ಮಿ ಒಂದು ಶಿಕ್ಷೆ ನಮ್ಗಿದೆ. ಒಬ್ರಿದ್ರು ಯಾವ ರೀತಿ ಬದುಕ್ಬೇಕು ಆ ಪಾಠ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಈಗ 4 ವರ್ಷದಿಂದ ನಾವು ಇರ್ತಕ್ಕಂತ ಆರ್ಮಿನೇ ಬೇರೆ, ಬಿಟ್ಟು ಬಂದಾಗ ಈ ಕುಟುಂಬನೇ ಬೇರೆ ಅಂತೇಳಿ ಈಗ ಗೊತ್ತಾಯ್ತು. ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಅದಕ್ಕೆ ನನ್ಗ್ ಒಂದು ದುಃಖ ಅಂತಂದ್ರೆ, ಎಲ್ಲೇ ಇರ್ಲಿ ಸ್ಕೂಲ್ನಾಗ ಕರೆಸ್ತಾರ, ನಾವ್ ಮಾತಾಡ್ತೀವಿ, ಬಟ್ ಯಾರ್ಯಾರು ಆಫೀಸರಿಂಗ್ ಮಾಡ್ತಾರ, ಯಾರ್ಯಾರು, ಬಟ್ ಅವ್ನಿಗೆ ಯಾವ ಸೈನಿಕರು ಕಾಡ್ಸ್ಬೇಡ್ರಿ ಅಂತ. ಅಂದ್ರೆ ಸೈನಿಕರಿಗೆ ಅವ್ರಿಗೆ ಕೊಡ್ತಕ್ಕಂತ ಗೌರವ ಕೊಡ್ರಿ, ಯಾರನ್ನ ಅಗೋದ್ರಿಂದ ನೋಡ್ಬಾರ್ದು. ಬೇಡ, ಹಂಗಿಲ್ಲ. ನಮಗೋಸ್ಕರ ಅಲ್ಲ ಸರ್ ಸೇವೆ ಮಾಡಿರೋದು. ಸರ್ ಇಲ್ಲಿ ಎಷ್ಟೋ ನಾವು ನೋಡ್ತೀವಿ, ಸೈನಿಕರು ಅಂತ ಹೇಳಿ ರೆಸ್ಪೆಕ್ಟ್ ಕೊಡ್ತಾರ, ಹೊರಗಡೆ ಅಲ್ಲೇ ಮಾತಾಡ್ತಾರ, ಆಮೇಲೆ ಇವಂದೇನು ಅಂತಾರ. ಬಟ್ ಅದನ್ನ ಮಾಡ್ಬೇಡಿ. ನನಗೆ ದುಃಖ. ಎಷ್ಟೋ ಮಾತುಗಳನ್ನ ನಾವು ಕೇಳಿವಿ. ಇಲ್ಲಿ ನಾವು ಅಧಿಕಾರಿಗಳನ್ನ ಭೇಟಿ ಹಾಕಿ ಹೋಗ್ತೀವಿ, ಮಾತಾಡ್ತಾರೆ ಚೆನ್ನಾಗಿ, ಹೊರಗೋದಿ ಇವೊಂದೊಂದು ದೊಡ್ಡ ತೆಲಿಬೇನೆ. ಕೊಡ ಗೌರವ ಇರ್ಲಿ, ನೀವು ಸ್ವಲ್ಪನೇ ಕೊಡಿ, ಅದ್ ಮನಸ್ಫೂರ್ತಿಯಾಗಿ ಕೊಡಿ ಅಂತ ನಮ್ದು ಇಷ್ಟ. ಅದೇ ಈಗ ಮುಂದೆ ಒಂದು ಮಾತಾಡೋದು, ಆಮೇಲೆ ಅವ್ರು ಹೋದ್ಮೇಲೆ ಒಂದು ಬೇಡ ಬೇಡ ಬೇಡ. ಓಕೆ, ತಪ್ಪಾಗಿದ್ಯಾ ಅವನಿಗೆ, ಈಗ ಒಬ್ಬ ಸೈನಿಕಲಿಂದ ನೀನ್ ತಪ್ಪಾಗ್ಯದ. ನಾನು ಹೇಳಿದೆ 99% ಕುಟುಂಬಗಳು ಹೊರಗಾಕಿ ಬಿಡ್ತಾವ ಬಂದ ಮೇಲೆ. ಅವ್ನು ಇದುವರೆಗೂ ತನ್ನ ದುಡ್ದಿದ್ದು ಎಲ್ಲ ಆ ಕುಟುಂಬಕ್ಕನ್ನೇ ಹಾಳು ಮಾಡ್ಕೊಂಡಿರ್ತಾನ. ಈಗ ಬಂದ ಮೇಲೆ ಕುಟುಂಬಗಳು ನೀನ್ ಏನಿಲ್ಲ ಅಂತ ಹೇಳಿ ಇದು ಮಾಡಿದಾಗ ಅವನ ಮನ ಪರಿಸ್ಥಿತಿ ಯಾವ ರೀತಿ ಇರ್ಬೋದು. ಅದಕ್ಕೆ ಹಂಗ್ ಮಾಡ್ಬೇಡಿ. ಬಟ್ ಅವ್ರಿಗೆ ಬದುಕೋ ಶಕ್ತಿ ಇರ್ತದ, ದೇವ್ರು ಕೊಟ್ಟಿದ್ದಾನೆ. ಭಾರತಾಂಬೆ ಯಾವ ರೀತಿ ಬದುಕ್ಬೇಕು. ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟೆಲ್ಲ ಆ ಲೆಕ್ಕಕ್ಕೆ ಹೋಗಿ ನಮ್ಮ ಒಂದು ತುರುಳ ಗ್ರಾಮವನ್ನು ಹೆಸರು ಬೆಳೆಸಿದಕ್ಕಂತ ಒಬ್ಬ ಸೈನಿಕರನ್ನ ಕೂಡ ಯಾವ ಭಾಗದಾಗ ಆ ಸೈನಿಕರನ್ನ ಸ್ವಲ್ಪ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ತಿಳಿದು ಮಾತಾಡ್ಬೇಕಂತ ನಾನು ತಿಳಿದುಕೊಂಡು ಮಾತಾಡ್ರಿ. ಹೌದೌದು. ಅಗೌರವದಿಂದ ಮಾತಾಡಿ ಸುಮ್ನೆ ನಾವು ಗೊತ್ತಿಲ್ದೇನೆ ಮಾತಾಡೋದಕ್ಕಿಂತ ಅದನ್ನ
ಕಂಡ ಮೇಲೆ ಮಾತಾಡ್ಬೇಕು. ಮಾತಾಡಿ ತಪ್ಪಾಯ್ತು ಆಕ್ಚುಲಿ ನಾವು ಏನು? ಎಲ್ಲಾ ಸೈನಿಕರು ಹೇಳ್ತೀನಿ ತಪ್ಪಿದ್ರೆ ಒಪ್ಕೊಂತಾರ ಅವ್ರು. ಹೌದು. ತಪ್ಪಾಗಿದಪ್ಪ ಒಪ್ಕೊಂತ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಮಾನವೀಯತೆ ಮತ್ತು ದಯ ಜಾಸ್ತಿ. ಹೌದು. ಏ brother?